ಹೊಂಗೆ ಮರಕ್ಕೆ ಹಾವು ಹೊಟ್ಟೋಗಿತ್ತು. ಮರ ಹತ್ತು ಇಳಿದು ಹಿಡ್ಕೊಂಬಂದೆ. ನನಗೆ ಆಕ್ಸಿಡೆಂಟ್ ಆದಾಗ ಕಾಲಿಗೆ ಸ್ವಲ್ಪ ಊದ್ಕೊಂಡಿತ್ತು. ಈಗ ನೋಡಿ ಕಾಲು ಸುಮಾರು ನಾರ್ಮಲಾಗಿ ಬಂದಿದೆ. ಇದು ಯಾವ ಥರ ನಾರ್ಮಲ್ ಬಂತು ಅಂತ ನೀವು ನೋಡಬೇಕಾದ್ರೆ ಈ ವಿಡಿಯೋ ಪೂರ್ತಿ ನೋಡಿ ಗೊತ್ತಾಗುತ್ತೆ. ಸರ್, 6 ತಿಂಗಳು ಮುಂಚೆ ನಮ್ಮ ಹತ್ರ ಬಂದಾಗ ನಿಮಗೆ ಕಾಲು ನೋವು ಹೇಗಿತ್ತು ಸರ್? ಈ ಕಾಲು ತುಂಬ ಊದಿತ್ತು ಸರ್. ಇಲ್ಲಿ ಒಂಥರ ಮಡ್ಸೋಕ್ಕೆ ಹೋದರೆ ಕಟ ಅಂತ ಒಂಥರ ಸೌಂಡ್ ಬರೋದು. ಇವಾಗ ಪೇಯ್ನ್ ಏನಿಲ್ಲ ಸರ್, ಸ್ವೆಲ್ಲಿಂಗು ಕಮ್ಮಿ ಆಗಿದೆ. ಆಯಿತಾ? ಇದನ್ನು ನಾನು ಬೇರೆ ಕಡೆ ತೋರಿಸಿದಾಗ ಇದು ಆಪ್ರೇಟ್ ಆಗಬೇಕು ಅಂತ ಹೇಳಿದ್ರು. ಸೊ ನಿಮ್ಮ ಹತ್ರ ಮಂಡಿ ಈ ಪೋರ್ಷನಲ್ಲಿ ನಿಮಗೆ ನೋವು ಇಲ್ಲಿ ಇದು ಏನಾಗಿತ್ತು ಅಂದರೆ ತುಂಬ ನೋವಾಗಿತ್ತು ಸರ್. ಹೌದಾ? ಇಲ್ಲಿ ತುಂಬ ಸ್ವೆಲ್ಲಿಂಗ್ ಇತ್ತು, ನೋವಿತ್ತು, ಇಲ್ಲೆಲ್ಲ ನೋವಿತ್ತು. ನಿಮ್ಮ ಹತ್ರ ಬಂದಮೇಲೆ ನೋಡಿ ಒಂಚೂರು ನೋವಿಲ್ಲ, ಆ್ಯಕ್ಷನ್ ಮಾಡ್ಬೋದು. ಆಯಿಲ್ ಕೊಟ್ಟಿದ್ರಲ್ಲ ಅದನ್ನೇ ಹಾಕ್ಬೇಕು. ಹೌದಾ ಸರ್? ಅದನ್ನೇ ಅಪ್ಲೈ ಮಾಡಬೇಕು. ಅದೇ ಮಾಮೂಲಿ ನೀವು ಹೇಳ್ಕೊಟ್ಟಂಗೆ ಅದನ್ನ ರಬ್ ಮಾಡಬೇಕು. ಹೌದು ಸರ್. ಓಕೆ ಸರ್. ಇದು ಸ್ವಲ್ಪ ಗಟ್ಟಿ ಇದೆ ಸರ್, ಇದು ಸ್ವಲ್ಪ ಸಾಫ್ಟ್ ಆಗಬೇಕು ಸರ್. ನೀವು ನೋಡ್ದಂಗೆ ಮುಂಚೆಗೆ ಈಗ ಡಿಫ್ರೆನ್ಸ್ ಇದೆ ಅಲ್ವಾ? ಮುಂಚೆ ನೋವು ಜಾಸ್ತಿ ಇತ್ತು, ನಿಮ್ಗೆ ಓಡಾಡಲಿಕ್ಕೆ ಮಾಡ್ಲಿಕ್ಕೆ ಕಷ್ಟ ಆಗ್ತು, ನೀವೇ ನೋಡ್ತಾ ಇರ್ತಿಲ್ಲ. ಹೀಗೆ ಇನ್ನೊಂದು 2-3 ತಿಂಗಳು ಇನ್ನೂ ಬೇಕಾಗ್ಬೋದು. ಇನ್ನೂ ಕಂಪ್ಲೀಟಾಗಿ ನೀವು ರಿಕವರಿ ಆಗೋ ಸಾಧ್ಯತೆ ಭಾಳ ಇರುತ್ತೆ ಸರ್. ನೋವಿದ್ದಾಗ ನಿಮ್ಮ ಕಂಡೀಷನ್ ಹೇಗಿತ್ತು? ಯಾವ ಥರ ನೀವು ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇದ್ರಿ ಸರ್? ಏನಂದರೆ ನನ್ನ ಕೆಲಸ ಇದೆಯಲ್ಲ ಸರ್, ಗಾಡಿ ಓಡಿಸ್ಬೇಕು, ಈ ಗಾಡಿ ಇದರ ಕ್ಲಚ್ ಹೊತ್ತಲೇಬೇಕು, ಹತ್ತೋದು ಇಳಿಯುತ್ತೆ. ಯಾಕೆಂದರೆ ಸ್ನೇಕು 3ನೇ ಮಾಡಿಗೆ ಹೋಗುತ್ತೆ, 4ನೇ ಮಾಡಿಗೆ ಹೋಗುತ್ತೆ, ಮರದ ಮೇಲೆ ಹೋಗುತ್ತೆ, ಮೋರಿ ಒಳಗೆ ಇಳಿಯುತ್ತೆ, ಎಲ್ಲ ಕಡೆ ಓಡಾಡಬೇಕು. ಅವಾಗ ನೋವಿತ್ತು ಸರ್. ಇವಾಗ ಟ್ರೀಟ್ಮೆಂಟ್ ತೊಗೊಂಡ್ಮೇಲೆ ನೋವಿಲ್ಲ ಸರ್. ಓಕೆ, ನಿಮಗೇನು ಅನಿಸುತ್ತೆ? ನಮ್ಮ ಹತ್ರ ಟ್ರೀಟ್ಮೆಂಟ್, ನಮ್ಮ ಡಾಕ್ಟರ್ ಜೊತೆ ನೀವು ಕನ್ಸಲ್ಟ್ ಮಾಡಿ ಟ್ರೀಟ್ಮೆಂಟ್ ತೊಗೊಂಡಾಗ ನಿಮ್ಮ ಅನುಭವ ಹೇಗೆ ಅಂತ ಅನಿಸುತ್ತೆ ಸರ್? ಸರ್ ಏನಂದರೆ ನಿಮಗೆ ಗೊತ್ತಲ್ಲ ಸರ್, ನೀವೇ ನೋಡಿದ್ದೀರಾ ಯಾವ ಥರ ಇತ್ತು, ಯಾವ ಥರ ಆಗಿದೆ ಅಂತ. ಹೌದು ಸರ್, ಹೌದು. ಒಟ್ಟಿನಲ್ಲಿ ಏನಂದರೆ ಸರ್, ನನಗೆ ಇದು ಪೇಯ್ನು ಕಮ್ಮಿ ಆಗಿದೆ, ಸ್ವೆಲ್ಲಿಂಗು ಕಮ್ಮಿ ಆಗಿದೆ. ಸೊ ನೀವು ಕೊಟ್ಟರು ಆಯಿಲ್ ಅಪ್ಲೈ ಮಾಡ್ತಾಯಿದ್ದೀನಿ, ಮೆಡಿಸಿನ್ಸ್ ಎಲ್ಲ ಅಪ್ಲೈ ಮಾಡ್ತಾಯಿದ್ದೀನಿ. ಸೊ ನನಗೆ ಊದಿರೋದು ಕಮ್ಮಿ ಆಗಿದೆ, ನೋವು ಕಮ್ಮಿ ಆಗಿದೆ, ರಿಸಲ್ಟು ಚೆನ್ನಾಗಿದೆ ಸರ್. ತುಂಬ ಲಿಗ್ಮೆಂಟೇಷನ್ ಪ್ರಾಬ್ಲಮ್ ಆಗಿರ್ಬೋದು, ಕೈಕಾಲು ನೋವು, ಈ ಥರ ಇದ್ದವ್ರಿಗೆ ನೀವು ಹೆಂಗೆ ರೆಕಮೆಂಡ್ ಮಾಡ್ತೀರಿ ಸರ್? ನಾನು ಹೇಳೋದಿಷ್ಟೇ, ಬನ್ನಿ ಇಲ್ಲಿ ಟ್ರೀಟ್ಮೆಂಟ್ ತೊಗೊಳ್ಳಿ, ನಿಮಗೆ ಗೊತ್ತಾಗುತ್ತೆ ಆಪ್ರೇಟ್ ಮಾಡಬೇಕೋ ಬೇಡವಾ ಅಂತ ನಿಮಗೆ ಗೊತ್ತಾಗುತ್ತೆ. ಅತಿರೇಕಕ್ಕೆ ಹೋದ್ರೆ ಏನೂ ಮಾಡೋಕ್ಕಾಗಲ್ಲ. ಬಂದು 2-3 ತಿಂಗಳು ನಿಮಗೆ ರಿಸಲ್ಟ್ ಗೊತ್ತಾದ್ಮೇಲೆ ನೀವು ಅದಕ್ಕೆ ಹೋಗೋದೇ ಇಲ್ಲ. ಬನ್ನಿ ಟ್ರೀಟ್ಮೆಂಟ್ ತೊಗೊಳ್ಳಿ, ಇಲ್ಲೊಂದು 2-3 ತಿಂಗಳು ನೋಡಿ, ಟ್ರಯಲ್ ಬೇಸಿಸ್ ನೋಡಿ. ಯಾಕೆಂದರೆ ನಾವು ಟ್ರೈ ಮಾಡೋದ್ರಲ್ಲಿ ತಪ್ಪಿಲ್ವಲ್ಲ, ಏನಿಲ್ಲ, ಬನ್ನಿ. ನನಗೆ ಹೆಂಗಾಗಿದೆ ಅದೇ ಥರ ನಿಮಗೆ ಕ್ಯೂರ್ ಆಗುತ್ತೆ. ಓಡಾಡ್ತೀನಿ ಸರ್, ಬೇಕಾದ್ರೆ ಟಪಂಗುಚ್ಚಿ ಡ್ಯಾನ್ಸು ಮಾಡ್ತೀನಿ ಸರ್. ಸರ್ ಖಂಡಿತ ಏನು ತೊಂದರೆ ಇಲ್ಲ ಸರ್, ಆರಾಮಾಗಿದ್ದೀನಿ. ಈಗ ವಿಜಯನಗರ 2nd ಸ್ಟೇಜಲ್ಲಿ ಒಂದು ಹೊಂಗೆ ಮರಕ್ಕೆ ಹಾವು ಹೊಟ್ಟೋಗಿತ್ತು, ಮರ ಹತ್ತು ಇಳಿದು ಹಿಡ್ಕೊಂಬಂದೆ. ವಯಸ್ಸು ಎಷ್ಟು ಸರ್ ಈಗ ನಿಮ್ದು? ಸರ್ ಓನ್ಲಿ 59. ಕೊನೆಯದಾಗಿ ಅದ್ವೈತ್ ಹೋಗಿದ್ದೀರಾ, ಅನುಭವನ ಈ ನಮ್ಮ ವೀಕ್ಷಕರಿಗೆ ಹೇಳಿದಾಗ ಏನು ಹೇಳ್ತೀರಿ? ನಿಜವಾಗ್ಲೂ ಅದ್ವೈತಲ್ಲಿ ನಾನು ತುಂಬ ನೋವಿರ್ತಕ್ಕಂಥದ್ದನ್ನು ತೋರಿಸಿದಾಗ ನೋವು ಕಮ್ಮಿ ಆಯಿತು, ಊತ ಕಮ್ಮಿ ಆಯಿತು. ಅಲ್ಲಿ ಅನುಭವನೇ ಒಂಥರ ಮಹಾದಾನಂದ ಅನ್ಬೋದು. ಯಾಕೆಂದರೆ ನೋವು ನಿವಾರಣೆ ಆಯಿತು. ಯಾವತ್ತೂ ಮನುಷ್ಯನಿಗೆ ದೈಹಿಕ ಹಿಂಸೆ ಮತ್ತು ಮಾನಸಿಕ ಹಿಂಸೆ ಅಂತ. ಈ ದೈಹಿಕ ಹಿಂಸೆನೂ ಯಾವ ಥರ ಅವ್ರು ನಿವಾರಣೆ ಮಾಡೋದು ಅಂದರೆ, ನಾನು ಹೇಳ್ದಾಗೆ ಒಂದು ಕಷಾಯ ಕೊಡ್ತಾರೆ, ಒಂದು ಪೌಡ್ರ್ ಕೊಡ್ತಾರೆ, ಎಣ್ಣೆ ಕೊಡ್ತಾರೆ, ನಿಧಾನಕ್ಕೆ ನೀವ್ತಾರೆ. ಒಂದು 5-6 ತಿಂಗಳು ಟ್ರೀಟ್ಮೆಂಟ್ ತೊಗೊಂಡೆ, ಇಷ್ಟು ವಾಸಿಯಾಗಿದೆ. ಇನ್ನೊಂದು ಸ್ವಲ್ಪ ಓಡಾಡುತ್ತೀನಿ, ಆರಾಮಾಗಿದ್ದೀನಿ, ಏನೂ ತೊಂದರೆ ಇಲ್ಲ. ಕಾರೆಲ್ಲ ಓಡಿಸ್ತೀನಿ, ಏನು ಬೇಕಾಗಿದೆ. ಎಡಗಾಲಿಗೆ ನೀವು ಬೇಕು ಆ್ಯಕ್ಸಿಲೇಟ್ರು, ಬೇಕು ಕ್ಲಚ್ ಹೊಡಿತಾನೇ ಇರಬೇಕು. ಸೊ ಈ ಕಾಲು ಯೂಸ್ ಆಗೋದು ಅದರಿಂದನೇ. ಅದ್ವೈತಕ್ಕೆ ಹೋದೆ, ಒಂದು ಒಳ್ಳೆಯ ಅನುಭವ ಆಯಿತು. ನಾನು ಹೇಳೋದಿಷ್ಟೇ, ಯಾರಿಗಾದರೂ ಮೊಣಕಾಲು ನೋವು ಏನನ್ನ ತೊಂದರೆ ಆದರೆ, ಅಥವಾ ಮಡಿಸುವಾಗ ಕಟ ಅಂತ ಸೌಂಡ್ ಬಂದರೆ, ಅದು ನಿಮ್ಮ ಫೀಲಿಂಗ್ ಆದರೆ ದಯವಿಟ್ಟು ಅದ್ವೈತ್ಗೆ ಹೋಗಿ. ಎಲ್ಲಿ ಅಂದರೆ ಶ್ರೀನಗರ ಮೈಸೂರು ಬಸ್ ಸ್ಟ್ಯಾಂಡ್ ಪಕ್ಕ. ಅಲ್ಲಿಗೆ ಹೋಗಿ ನೀವು ಟ್ರೀಟ್ಮೆಂಟ್ ತೊಗೊಳ್ಳಿ. ನಿಮಗೆ ಆದ ಅನುಭವವನ್ನು ನಿಮ್ಮ ಸ್ನೇಹಿತರಿಗೂ ಹೇಳಿ. ಏಕೆಂದರೆ ಪ್ರಪಂಚದಲ್ಲಿ ವೆಲ್ತ್ಗಿಂತ ಹೆಲ್ತ್ ಮುಖ್ಯ. ಆ ಹೆಲ್ತನ್ನ ನಾವೆಲ್ರಿಗೂ ಪ್ರಚಾರ ಮಾಡಬೇಕು. ನಿಮಗೆ ನೋವು ನಿವಾರಣೆ ಆಗಿದ ತಕ್ಷಣ ಎಲ್ಲಿ ತೋರಿಸಿದ್ರಿ ಅಂದರೆ ಅದ್ವೈತ್ ಆಯುರ್ವೇದಿಕ್ ಸೆಂಟರ್, ಶ್ರೀನಗರ ಬಸ್ ಸ್ಟ್ಯಾಂಡ್ ಪಕ್ಕ ಮೈಸೂರು ಅಂತ ಹೇಳಿ ಅಂತ ನಾನು ನಿಮ್ಮನ್ನು ಕೇಳ್ಕೊತೀನಿ. ನಮಸ್ಕಾರ.